ಇನ್ನು ಉಡುಪಿಯಲ್ಲಿ ಕಳೆದ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಕಲ್ಸಂಕದ ಹೋಟೆಲ್ ಲಾಡ್ಜ್ಗೆ ಮಳೆ ನೀರು ನುಗ್ಗಿದೆ. ಪಂಪ್ ಇಟ್ಟು ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ ಈಗ ಸಿಬ್ಬಂದಿ. ಕೃಷ್ಣಮಠ, ಕಲ್ಸಂಕ, ಬೈಲಕೆರೆ ಭಾಗದ ಮನೆಗೂ ಕೂಡ ನೀರು ನುಗ್ಗಿದೆ. ಇಂದ್ರಾಣಿ ನದಿ ತುಂಬಿರೋದ್ರಿಂದ ಸುತ್ತಮುತ್ತ ಸಂಪೂರ್ಣ ಜಲಾವೃತಗೊಂಡಿದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಕೃಷ್ಣಮಠ, ಕಲ್ಸಂಕ, ಬೈಲಕೆರೆ ಭಾಗದ ಜನ ಮಳೆಯಿಂದಾಗಿ ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮನೆಗೂ ಕೂಡ ನೀರು ನುಗ್ಗಿದೆ. ಹೋಟೆಲ್ ಲಾಡ್ಜ್ಗೂ ಕೂಡ ನೀರು ನುಗ್ಗಿರುವಂತಹ ಹಿನ್ನೆಲೆ ಸಿಬ್ಬಂದಿ ಪಂಪ್ನ ಮುಖಾಂತರ ಆ ನೀರನ್ನು ಹೊರತೆಗಿತಾ ಇದ್ದಾರೆ. ಕಳೆದ ರಾತ್ರಿ ಭಾರೀ ಮಳೆ ಸುರಿದಿದೆ ಉಡುಪಿಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.